ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ಹೊಸ ರೆಸಿಪಿ ಮಾಡಿದ್ದೀನಿ, ತುಂಬ ಇಷ್ಟ. ನಾನು ಮೊನ್ನೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆಯಲ್ಲಿ ಈ ಥರ ಮಾಡಿದರೆ, ಏನಪ್ಪ ಅಂದರೆ ಇದು ಗುಲ್ಕಂದ್ ರಬಡಿ. ಇದು ಮಹಾರಾಷ್ಟ್ರ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರೋಂಥ ಸ್ವೀಟ್ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಯಾರೋ ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುವಂಥ ಇದು ಒಂದು ಸ್ವೀಟನ್ನು ಅಂತ ಹೇಳ್ಬೋದು. ಸೂಪರಾಗಿ ಬಂದಿದೆ ಮಾತ್ರ. ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡಲಿಕ್ಕೆ, ಪೇಷನ್ಸ್ ಇಟ್ಕೊಂಡು ಮಾಡಿ ನೀವು ಒಮ್ಮೆ. ನೋಡಿ ಫ್ರೆಂಡ್ಸ್, ಗುಲ್ಕಂದ್ ರಬಡಿ ಮಾಡಲಿಕ್ಕೆ ಏನಪ್ಪ ನೀರು ಕುದಿಸ್ತಾ ಇದ್ದಾರೆ, ಹಾಲು ಬದಲು ಅಂತ ಇದ್ದೀರಾ? ಇಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಮೊದಲಕ್ಕಾಗಿ ನಾನು ಮೊನ್ನೆ ಇದರೊಳಗಡೆ ಒಂದು ಪದಾರ್ಥ ಮಾಡಿ ನಿಮಗೆ ತೋರಿಸಿದ್ದೆ, ಖಾರದ್ದು. ಈಗ ಸ್ವೀಟ್ ಮಾಡಬೇಕಾದ್ರೆ ಈ ಥರ ನಾವು ನೀರನ್ನು ಕುದಿಸ್ಕೊಂಡು ಚೆಲ್ಲಿದ್ರೆ ಸ್ವೀಟು ಹಾಳಾಗಲ್ಲ. ಅದಕ್ಕೋಸ್ಕರ ಈ ಥರ ನೀರು ಕುದಿಸಿ ಚೆಲ್ತೇನೆ ಇದಕ್ಕೆ. ಈಗ ನೋಡಿ, ಇಲ್ಲಿ ನೀರೆಲ್ಲ ಕುದಿಸ್ಕೊಂಡು ಚೆಲ್ಲಿದೆ. ಅರ್ಧ ಲೀಟ್ರ್ ಹಾಲನ್ನು ಈಗ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ 1 ಲೀಟ್ರ್ ಹಾಲಿಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಅರ್ಧ ಲೀಟ್ರ್, ಈಗ ಮತ್ತೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲು ತೊಗೊಳ್ಳಿ, ಆದಷ್ಟು ನೀರು ಥರ ಇರೋವಂಥ ಹಾಲನ್ನು ತೊಗೊಳಿಕ್ಕೆ ಹೋಗಬೇಡಿ. ನೋಡಿ, ಹಾಲು ಈಗ ತುಂಬ ಚೆನ್ನಾಗಿ ಕುದಿಬೇಕಿದು. ಅಂದರೆ 1 ಲೀಟ್ರ್ ಹಾಲಲ್ಲಿ ನಮಗೆ ಅರ್ಧ ಲೀಟ್ರ್ ಹಾಲಾದರೂ ಮಿನಿಮಮ್ ಬೇಕು. ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ಅವ್ರು ತುಂಬ ಗಟ್ಟಿ ಮಾಡ್ತಾರೆ, ಅವ್ರು ತಿಳಿಯಾಗಿ ಮಾಡ್ತಾರೆ. ನಾನು ಒಂದು 1/4 ಲೀಟ್ರ್ ಹಾಲಾದರೂ ಹೋಗಬೇಕು, ಅಷ್ಟನ್ನು ಇದನ್ನು ಹಾಲನ್ನು ಚೆನ್ನಾಗಿ ಕುದಿಸ್ಕೊತೇನೆ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಬೇಕು ಇದೇ ಥರ. ಈಗ ಫುಲ್ಲು ಕುದೀಲಿ ಫ್ರೆಂಡ್ಸ್. ಇದು ನಾವು ಅವಾಗವಾಗ ತಿರುಗಿಸ್ತಾ ಹೋಗ್ಬೇಕು. ಇದು ಕೆನೆ ಸ್ವಲ್ಪ ಈ ಥರ ನಾವು ಮಾಡಬೇಕು ಸೈಡಿಗೆ. ಆ ಕಡೆ ಕುದೀಲಿ, ಅದು ಎಷ್ಟು ಕುದಿಯಿಟ್ಟು ಕುದೀಲಿ. ಕುದ್ದು 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 ಗಟ್ಟಿ ಆಗಬೇಕು. ಆವಾಗ ನಿಮಗೆ ತೋರಿಸ್ತೇನೆ. ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇಲ್ಲಿ ಹಾಲೆಲ್ಲ ಕುದ್ದು ಗಟ್ಟಿಯಾಗಿದೆ ಫ್ರೆಂಡ್ಸ್, ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ನೋಡಿ, ಹಾಲು ಅರ್ಧ ಕಮ್ಮಿ ಆಗಿದೆ, ಕುದ್ದು ಕುದ್ದು. ಕೆನೆ ಬಂದರೆ ಈ ಥರ ಸೈಡ್ ಸರಿಸ್ಬೇಕು. ನಾನೀಗೇನು ಮಾಡ್ತೀನಿ, ಸ್ವಲ್ಪ ಹಾಲನ್ನು ಇಲ್ಲಿ ಬೌಲಿಗೆ ಹಾಕೋತೀನಿ. ಇಲ್ಲ ತಣ್ಣೀರು ಕೂಡ, ತನ್ನ ಹಾಲನ್ನು ಕೂಡ ನೀವು ಹಾಕ್ಕೋಬೋದು. ನಾನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತೀನಿ. ನೋಡಿ, ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಹಾಲಿನ ಪೌಡರ್ ಆದರೂ ಹಾಕ್ಕೋಬೋದು. ಇದು ಗಂಟಿಲ್ಲದ ಹಾಗೆ ನಾನೀಗ ಕಲಿಸ್ಕೊತೀನಿ ಚೆನ್ನಾಗಿ. ನೋಡಿ, ಈ ಥರ ಈಗ ಕಲಿಸಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿಗ ನೋಡಿ, ಗಂಟಿಲ್ಲದಾಗೆ ಕಲಿಸ್ಕೋಬೇಕು ಚೆನ್ನಾಗಿ. ನೋಡಿ, ಇಲ್ಲಿ ಹಾಲಿನ ಕುದಿತಾನೇ ಇದೆ. ಈ ಹಾಲಿಗೆ ಈಗ ನಾನು ಕಲಿಸಿಟ್ಟಿರುವಂಥ ಕಸ್ಟರ್ಡ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದನ್ನೀಗ ಮಿಕ್ಸ್ ಮಾಡ್ತೀನಿ. ಗಂಟಾಗುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಗಂಟಾಗೋ ಚಾನ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಇದನ್ನು ಈ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಈಗ ಕುದಿಬೇಕು. ಈಗ ಇದು ಕುದಿಯುವಾಗಲೇ ನಾವು ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ಬೇಕಾಗತ್ತೆ. ಸಕ್ಕರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಒಂದು 6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ತೇನೆ. 2, 3, 4, 5, 6 ನೋಡಿ, ಇಷ್ಟು ಸಾಕು. ಇದಕ್ಕೆ ಜಾಸ್ತಿ ಸ್ವೀಟ್ ಆದರೆ ಮತ್ತೆ ಚೆನ್ನಾಗಿರಲ್ಲ. ಅದಕ್ಕಾಗಿ ನೋಡಿ, ಗ್ಯಾಸನ್ನು ಸ್ಲೋ ಉರಿಯಲ್ಲೇ ಇಟ್ಕೊಳ್ಳಿ. ಇದು ಕೆನೆಗಟ್ಟತ್ತೆ, ಕೆನೆ ಆಗಬೇಕು, ಕೆನೆ ತುಂಬ ಆಗಬೇಕು, ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ. ಅದಕ್ಕಾಗಿ ಇದೀಗ ಚೆನ್ನಾಗಿ ಕುದಿಬೇಕು. ನೋಡಿ, ಅಷ್ಟು ಗಂಟಾಗಿಲ್ಲ ಫ್ರೆಂಡ್ಸ. ನೀವು ಗಂಟಾಗಲ್ದಾಗೆ ನೋಡ್ಕೋಬೇಕಾಗತ್ತೆ. ಇದು ಈಗ ಚೆನ್ನಾಗಿ ಕುದೀಲಿ. ಇದು ಕಸ್ಟರ್ಡ್ ಪೌಡರು ಸಕ್ಕರೆ ಚೆನ್ನಾಗಿ ಕುದೀಲಿ. ನೋಡಿ, ಈಗ ಇದು ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಇದು ಕೆನೆ ಎಲ್ಲ ಇರೋ ಕಾರಣ ನಾವಿಲ್ಲಿ ಗಟ್ಟಿ ಗಟ್ಟಿ ಬರುತ್ತೆ ಚೆನ್ನಾಗಿ. ಈಗ ಇದನ್ನೆಲ್ಲ ಸೈಡಿದ ಬಿಡಿಸೋಣ. ನೋಡಿ,
ಇದೆಲ್ಲ ಈಗ ಆರಬೇಕು, ಫುಲ್ ಕೋಲ್ಡ್ ಆಗಬೇಕು. ನೀವು ಫ್ರಿಜ್ಜಲ್ಲಾದರೂ ಇಡಿ, ಹೇಗಾದರೂ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈಗ ಇದು ಆರಲಿಕ್ಕೆ ಬಿಟ್ಟುಬಿಡ್ತೇನೆ ನಾನು. ಮಿನಿಮಮ್ 2 ರಿಂದ 3 ಗಂಟೆಗಳ ಕಾಲ ಹೀಗೆ ಬಿಟ್ಟುಬಿಡ್ತೇನೆ. ಮತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗೆಲ್ಲ ಕೋಲ್ಡ್ ಹೋಗಿದೆ ಫ್ರೆಂಡ್ಸ. ಈಗ ಇದಕ್ಕೆ ಪದಾರ್ಥ ಹಾಕ್ತೀನಿ ನೋಡಿ. ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಪಿಸ್ತಾನ ಸೇರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀವು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿಟ್ಟಿರೋಂಥ ಗೋಡಂಬಿನ ಸ್ವಲ್ಪ, ಮತ್ತು ಹಾಗೆ ಏಲಕ್ಕಿ ಪೌಡರು ಇಷ್ಟು ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನೀಗ ಮಿಕ್ಸ್ ಮಾಡ್ತೀನಿ ನೋಡಿ. ಇದನ್ನು ಹಾಕಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ನಿಮಗೆ ಟೈಮ್ ಇದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ತುಂಬ ಇದು ಕೋಲ್ಡಾಗೇ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಅವಾಗ. ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ, ಗುಲ್ಕಂದ್ ರಬಡಿ ಎಷ್ಟು ಗಟ್ಟಿಯಾಗಿ. ನೀವು ಇದನ್ನು ಫ್ರಿಜ್ಜಲ್ಲಿ ಆದರೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುವಂಥ ಗುಲ್ಕಂದ್ ರಬಡಿ ಅಂತಲೇ ಹೇಳ್ಬೋದು. ಇದು ಒಂಥರ ಸ್ವೀಟು, ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಈಜಿ, ಮತ್ತು ರೆಸಿಪಿ ಇದಕ್ಕೆ ಪದಾರ್ಥ ಕೂಡ ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ಪದಾರ್ಥದಲ್ಲೇ ನಾವು ಮಾಡ್ಕೋಬೋದು. ತುಂಬ ಈಸಿಯಾಗಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿರಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ.